द्वेषपूर्ण भाषण हे संविधानाने दिलेल्या मूलभूत हक्कांच्या पूर्णपणे विरोधात आहे। काँग्रेस सरकार हक्क काढून घेण्यासाठी आणि सत्तेचा गैरवापर करण्यासाठी कट रचत आहे असा आरोप माजी उपमुख्यमंत्री डॉक्टर अश्वत्थ नारायण यांनी केला। मंगळवारी बेळगावमध्ये पत्रकारांशी बोलताना ते म्हणाले की द्वेषपूर्ण भाषणासंबंधीचे विधेयक व्यवहार्य नाही, ते कायदा ठरणार नाही। हे आणीबाणीच्या काळाची नवी आवृत्ती असल्यासारखे आहे असे ते म्हणाले। ಏನೊಂದು ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ವಿಧೇಯಕವನ್ನು ತರ್ತಿದ್ದಾರೆ, ಇದು ಸಂವಿಧಾನಕ್ಕೆ ಮತ್ತು ನಮ್ಮ ಹಕ್ಕುಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂಥದ್ದಿದೆ। ಹಕ್ಕುಗಳನ್ನು ಕಸ್ಕೊಳ್ಳುವಂಥದ್ದು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಮಾಡ್ತಿರುವಂಥ ಒಂದು ಹುನ್ನಾರ ಮತ್ತು ಸಂಚು ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ತಪ್ಪುಗಳನ್ನು ಬಯಲಿಗೆಳಿಬಾರ್ದು, ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಪೂರ್ಣ ಅಧಿಕಾರ ದುರ್ಬಳಕೆಯನ್ನು ಮಾಡಲಿಕ್ಕೆ ಈ ಕಾನೂನೇನು ತರ್ತಿದೆ, ಇದು ಊರ್ಜಿತವಾಗಲ್ಲ, ಇದು ಕಾನೂನಿನ ಚೌಕಟ್ಟಲ್ಲಿಲ್ಲ। ಇದೊಂಥರ ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ತರುವಂಥ ಒಂದು ಪ್ರಯತ್ನ ಆಗಿದೆ। ಎಮರ್ಜೆನ್ಸಿಯನ್ನು ಒಂದು ಹೊಸ ರೂಪದಲ್ಲಿ ತರುವಂಥ ಪ್ರಯತ್ನ ಆಗಿದೆ, ಇದು ಕಾನೂನಿಗೆ ಪೂರಕವಾಗಿಲ್ಲ। ಹಾಗಾಗಿ ತಕ್ಷಣ ಸರ್ಕಾರ ಇಂಥ ಜನವಿರೋಧಿ ಪ್ರಜಾಪ್ರಭುತ್ವ ವಿರೋಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಈ ವಿಧೇಯಕವನ್ನು ಹಿಂದೆ ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ। ಖಂಡಿತ ಅದಕ್ಕೆ ಎಮರ್ಜೆನ್ಸಿನೇ ಹೊಸ ರೂಪದಲ್ಲಿ ಬಂದಿದೆ ಅಂತ ಹೇಳಿದ್ವಿ ನಾವು। ಎಮರ್ಜೆನ್ಸಿನೇ ಮತ್ತೊಮ್ಮೆ ಮರುಕಳಿಸುವಂಥ ಪ್ರಯತ್ನವನ್ನು ಅಧಿಕಾರ ದುರ್ಬಳಕೆಯನ್ನು ಮಾಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಹೊರಟಿರುವಂಥದ್ದು ದುರಂತ। ಒಳ್ಳೆ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಇದೆ, ಈಗಾಗಲೇ BNSSನಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ। ಇದೇನು ಹೊಸದಾಗಿ ತರುವಂಥ IT ಆ್ಯಕ್ಟ್ಗೂ ವಿರೋಧವಾಗಿದೆ, ಎಲ್ಲ ರೀತಿ ಕಾನೂನಿಗೆ ಪೂರಕವಾಗಿಲ್ಲ, ಸಂಪೂರ್ಣ ವಿರುದ್ಧವಾಗಿರೋದ್ರಿಂದ ಭಾಳ ಸ್ಪಷ್ಟವಾಗಿ ಎಂಥ ವ್ಯಕ್ತಿಗೂ ಎದ್ದು ಕಾಣುವಂಥ ರೀತಿಯಲ್ಲಿ ಈ ಕಾನೂನು ತರುವಂಥದ್ದು। ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷ ಆಯ್ಕೆ ಆಯಿತು, ಕರ್ನಾಟಕದ ಯಾಕೆ ಆಗ್ತಾ ಇಲ್ಲ? ಆಗುತ್ತೆ, ಇಲ್ಲಿ ನಮ್ಮಲ್ಲೂ ಎಲ್ಲ ಕಡೆನೂ ಆಗ್ತಿದೆ ಪ್ರಕ್ರಿಯೆ। ಈಗಿದ್ದಾರೆ ಅಧ್ಯಕ್ಷರು, ಇವರೇ ಕಂಟಿನ್ಯೂ ಆಗ್ತದೆ, ಅಧ್ಯಕ್ಷರು ಇದ್ದಾರೆ, ಯಾವಾಗ ಏನೇನು ನಿರ್ಧಾರ ತಗೋಬೇಕು ಪಕ್ಷ ತಗೊಳ್ಳೋದು। भाजप राज्याध्यक्षांच्या नियुक्तीबाबत विचारलेल्या प्रश्नाला उत्तर देताना ते म्हणाले की सध्या पक्षाचे अध्यक्ष आहेत, जेव्हा योग्य वेळ येईल तेव्हा पक्ष योग्य निर्णय घेईल असे ते म्हणाले। विनोद कोलकार, KMM मराठी, बेळगाव।